ಸೂಪರ್ ಎಕ್ಸೈಟೆಡ್ ಆಗಿ ನಾವು ಮಿಡ್ ನೈಟ್ ಇದ್ದಿದ್ದ ಫ್ಲೈಟಿಗೆ ಹೊರಟ್ವಿ. ಸೊ ರಾತ್ರಿ ಇಡೀ ಫ್ಲೈಟ್ ಜರ್ನಿನ ಆಗೋದು. ಬೆಳಗ್ಗೆ ಹನಾಯ್ ಸಿಟಿನ ರೀಚ್ ಆದಮೇಲೆ ಹೋಟ್ಲಲ್ಲಿ ಚೆಕ್ಔಟ್ ಲೇಟ್ ಆಗಿದ್ದರಿಂದ ತಕ್ಷಣ ನೋಟ್ ಕೆಫೆಗೆ ಹೊರಟ್ವಿ. ನೋಟ್ ಕೆಫೆ ಬಗ್ಗೆ ಹೇಳಲೇಬೇಕು. ಇಟ್ ವಾಸ್ ಅ ಫ್ಯಾಬುಲಸ್ ಪ್ಲೇಸ್. ತುಂಬಾ ಚೆನ್ನಾಗಿತ್ತು, ತುಂಬ ಅಥೆಂಟಿಕ್ ಆಗಿತ್ತು. ಆ್ಯಂಡ್ ಅಲ್ಲೆಲ್ಲರೂ ಕೂಡ ಸೀಲಿಂಗಲ್ಲಿ, ಟೇಬಲ್ ಮೇಲೆ, ಚೇರಲ್ಲಿ ಎಲ್ಲ ಕಡೆನೂ ಆ ಚಿಟ್ಸಲ್ಲಿ ತಮ್ಮ ಎಕ್ಸ್ಪೀರಿಯೆನ್ಸನ್ನ, ಮೆಮೊರೀಸ್ನ ಶೇರ್ ಮಾಡ್ಕೊಂಡಿದ್ರು ಜನ. ಆ್ಯಂಡ್ ಎಲ್ಲ ಕಡೆಯಲ್ಲೂ ನೀವು ಈ ಥರ ಚಿಟ್ಸ್ಗಳನ್ನು ನೋಡ್ತಾನೆ ಇರ್ಬೋದು. ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಆ ಶಾಪ್ಗೆ. ಅದಕ್ಕೆ ನೋಟ್ ಕೆಫೆ ಅಂತಲೇ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಹೋದವ್ರಿಗೆ ಸರ್ವ್ ಮಾಡಬೇಕಾದ್ರೆ ಎಲ್ಲ ಈ ಚಿಟ್ಸ್ ಇರುತ್ತೆ. ನಾವು ಒಂದು ಕ್ರೊಸೆಂಟ್ ಮತ್ತು ಕ್ಯಾರಮೆಲ್ ಕಾಫಿನ ಟೇಸ್ಟ್ ಮಾಡಿ ಇಲ್ಲಿಂದ ಹೊರಟ್ವಿ. ನಮ್ಮದು ಒಂದು ಫೋಟೋ ಇರಲಿ ಅಂತ ಫೋಟೋ ತೆಗೆಸ್ಕೊಂಡು ಹಾಗೆ ಅಲ್ಲೇ ನಿಯರ್ ಬೈ ಸಿಟಿನ ಅಥವಾ ರೋಡ್ನ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೊರಟ್ವಿ. ಸೊ ಅಲ್ಲೇ ಒಂದು ಲೇಕ್ ಇತ್ತು. ಆ ಲೇಕ್ ಹತ್ತಿರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರೂಮಿಗೆ ಬಂದ್ವಿ. ಸೊ ನಮ್ಮ ರೂಮ್ ಹೇಗಿತ್ತು ಅಂತ ನೋಡೋಣ. ಹನಾಯ್ ತುಂಬ ಕ್ರೌಡೆಡ್ ಸಿಟಿ ಆಗಿರೋದ್ರಿಂದ ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಿಕಾಸ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಆದ್ರೂ ಕೂಡ ಇಷ್ಟೇ ಜಾಗದಲ್ಲೇ ಇರುತ್ತೆ. ತುಂಬ ಹತ್ತತ್ರ ಬಿಲ್ಡಿಂಗ್ಸ್ ಇದೆ. ಸೊ ಸಿಟಿ ಮಧ್ಯನೇ ಇರೋದ್ರಿಂದ ಹೋಟೆಲ್ಸ್ ತುಂಬ ದೊಡ್ಡದಾಗೇನಿರಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಸೊ 2 ಡೇಸ್ ನಾವಿಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ಎಲ್ಲ ಹೋಟೆಲ್ಸಲ್ಲೂ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲೂ ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೋಟೆಲ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ 2 ದಿನ ನಮ್ಮ ಸ್ಟೇ ಇಲ್ಲಿ ಇರುತ್ತೆ. ಸೊ ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಹೀಗೆ ಸ್ಟ್ರೀಟ್ ಶಾಪ್ ಮಾಡ್ಕೊತ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಮಿನಿಸು. ಸೊ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ನೀವು ನೋಡಿರೋ ಥರ ಇಲ್ಲೂ ಕೂಡ. ಸೊ ಬನ್ನಿ ಈ ಮಿನಿಸು ಅಲ್ಲಿ ಏನೇನು ಎಕ್ಸ್ಟ್ರಾ ಇದೆ ಅಥವಾ ಏನು ಸೇಮ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೂ ಕೂಡ ಇದೇ ಥರ ಸೇಮ್ ಎವ್ರಿಥಿಂಗ್ಸ್ ಎಲ್ಲದೂ ಕೂಡ ಸೇಮ್ ಮಿನಿಸೋನೇ ನೋಡ್ದಂಗೆ ಆಗ್ತಾ ಇದೆ. ಸ್ಲಿಪ್ಪರ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸೇಮ್ ಮಿನಿಸೋನೇ, ಏನು ಚೇಂಜಸ್ ಇಲ್ಲ. ಸೊ ಅದ್ರ ಮೇಲೆ ಬರ್ದಿರೋ ರೈಟಿಂಗ್ಸು ಲೆಟರ್ಸು ಚೇಂಜ್ ಇರ್ಬೋದು, ಬಟ್ ಐಟಮ್ ಸೇಮ್. ಮೆಜಾರಿಟಿ ನಮ್ಮನ್ನು ನೋಡ್ತಿದ್ದಂಗೆ ಎಲ್ಲರೂ ಹಾಯ್ ಇಂಡಿಯನ್ಸ್ ಕಮ್ ಹಿಯರ್ ಅಂದರು. ಸೊ ನಮಗೆ ನಮಸ್ತೆ ಹೇಳಿ ವೆಲ್ಕಮ್ ಮಾಡ್ತಾರೆ. ಸೊ ಇಲ್ಲಿಯವರಿಗೆ ಸ್ವಲ್ಪ ಕನ್ನಡ ಗೊತ್ತು, ಬಿಕಾಸ್ ಇಂಡಿಯನ್ಸ್ ತುಂಬ ಜನ ಬರ್ತಾರೆ. ಎಲ್ಲಿ ಸೊ ಎಸ್, ಇಲ್ಲಿ ಎಲ್ಲ ಸ್ಟ್ರೀಟಲ್ಲೂ ಎಲ್ಲ ಕಡೆನೂ ಶಾಪ್ಸ್ ಇದೆ, ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ. ರೋಡ್ ಫುಲ್ ಸ್ನ್ಯಾಕ್ ಸ್ಟ್ರೀಟ್ಸು, ಹೋಟೆಲ್ಸ್ ಇದೆ. ಇಲ್ಲಿ ಜನಕ್ಕೆ ಟೂರಿಸಮ್ಮೇ ಮೇಜರ್ ಆಕ್ಯುಪೇಷನ್ ಥರ ಕಾಣ್ತಿದೆ. ಇಲ್ಲಿ ಟೂರಿಸ್ಟ್ ತುಂಬ ಬರೋದ್ರಿಂದ ಎಲ್ಲರೂ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಜಾಬನ್ನೇ ಮಾಡ್ತಾ ಇದ್ದಾರೆ. ಸೊ ಗ್ರ್ಯಾಬ್ ತುಂಬ ಜನ ಯೂಸ್ ಮಾಡ್ತಾರೆ, ಅಂದರೆ ಓಲಾ ಊಬರ್ ಹಿಂಗೆ ಬಂದು ಕುತ್ಕೊಂಡಿದ್ದೀವಿ. ಲೇಕ್ ಇದೆ, ಗಾಳಿ ತಣ್ಣಗಿದೆ. ಸೊ ಇಲ್ಲಿ ಆ್ಯಕ್ಚುಲಿ ವೆದರ್ ಹ್ಯೂಮಿಡ್, ಬಟ್ ನಮ್ಗೆ ಹ್ಯೂಮಿಡ್ ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟು ಗಾಳಿ, ಹ್ಯೂಮಿಡ್ ಇಲ್ಲ. ಕಾರವಾರ ಮಂಗಳೂರು ಆ ಥರ ಹ್ಯೂಮಿಡ್ ಇಲ್ಲ. ವೆದರ್ ತುಂಬ ಚೆನ್ನಾಗಿದೆ. ವೆದರ್ ಚೇಂಜ್ ಆಗಿರೋದಕ್ಕೆ, ಇಲ್ಲಾಂದರೆ ಈ ಟೈಮಲ್ಲಿ ಹ್ಯೂಮಿಡೇ ಇರುತ್ತೆ. ಇಲ್ಲೇ ಒಂದು ಶಾಪ್ ಹತ್ರ ಐಸ್ ಕ್ರೀಮ್ ನಿಮ್ಗೆ ಮೆನ್ಯೂ ತೋರಿಸ್ತೀನಿ ನೋಡಿ. ಸೊ ಇಷ್ಟು ವೆರೈಟೀಸ್ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಸೊ ನಾವು ಒಂದನ್ನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ. ಒಂದು ಐಸ್ ಕ್ರೀಮ್ ತೊಗೊಂಡ್ವಿ. ಇದ್ರ ಹೆಸರು ಹುವಾಜುವಾ. ಇದಕ್ಕೆ 15,000 ಅಂದರೆ 45 ರೂಪಾಯಿ. ಸುನಿಲ್ ಇವಾಗ ಮತ್ತೆ ಬೇರೆ ಯಾವುದೋ ಐಸ್ ಕ್ರೀಮ್ ಬೇರೆ ಫ್ಲೇವರ್ ಟ್ರೈ ಮಾಡೋಣ ಅಂತ ತರಕ್ಕೆ ಹೊರಡ್ತಾ ಇದ್ದಾರೆ. ಸೊ ನೋಡೋಣ. ಇದು ಲೈಕ್ ನಿಮಗೆ ಒಣಕೊಬ್ಬರಿ ಆ್ಯಂಡ್ ಕಾಯಿ ಹಾಲು ಥರ ತಿನ್ನಂಗೆ ಅನಿಸ್ತಾ ಇದೆ. ಸೊ ಇದ್ರ ಟೇಸ್ಟ್ ನೋಡಿ, ಸುಮಾರು ಜನ ಇದನ್ನೇ ಟ್ರೈ ಮಾಡ್ತಿದ್ರು. ಸೊ ಇವಾಗ ಸುನಿಲ್ ಕೂಡ ಹೋಗಿ ಮತ್ತೊಂದು ಐಸ್ ಕ್ರೀಮ್ ತೊಗೊಂಡ್ಬಂದಿದ್ದಾರೆ. ನೋಡೋಣ ಟೇಸ್ಟ್. ದಿಸ್ ಈಸ್ ಪ್ಯೂರ್ಲಿ ಕ್ಯಾಂಡಿ, ಕ್ರೀಮಿ ಕ್ಯಾಂಡಿ ಥರ ಇದೆ. ಅಷ್ಟೊಂದು ಚೆನ್ನಾಗಿದೆ. ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಬರಬೇಕಾದ್ರೆ ರೋಡಲ್ಲಿ ಗೆಣಸು ಮತ್ತು ಶೇಂಗಾನ ಮಾರ್ತಾಯಿದ್ರು. ಬಡವರ ಬಾದಾಮಿ ನೋಡಿ ತುಂಬಾ ಖುಷಿ ಆಯಿತು. ಸೊ ಬೇರೆ ಕಂಟ್ರಿನ ವಿಸಿಟ್ ಮಾಡಿದಾಗ ನಮ್ಮ ಇಂಡಿಯಾದ ಫುಡ್ನ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ಮಾವಿನ ಹಣ್ಣು, ಬೇರೆ ಬೇರೆ ಥರ ಫ್ರೂಟ್ಸ್ ಸಿಮಿಲರ್ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಳ್ತಾ ಹಾಗೆ ಹೊರಟ್ವಿ. ಯಾವುದೇ ಕಂಟ್ರಿಗೆ ಹೋದ್ರೂ ಅಲ್ಲಿನ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿದಾಗ ಅಥವಾ ಅಲ್ಲಿನ ಲೋಕಲ್ ಪ್ಲೇಸಸ್ನ ವಿಸಿಟ್ ಮಾಡಿದಾಗ ನಮ್ಗೆ ಅಲ್ಲಿ ಕಲ್ಚರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.